ಭಗವಂತನನ್ನು ಸ್ಮರಿಸ್ತಕ್ಕಂಥದ್ದು, ಭಗವಂತನಲ್ಲಿಯೇ ಮನಸ್ಸನ್ನು ಇಟ್ಟು ದೇಹವನ್ನು ಬಿಡತಕ್ಕಂಥದ್ದು ಒಬ್ಬ ಮೃತ್ಯು ಸನ್ನಿಹಿತನಾದ, ಮೃತ್ಯುಮುಖನಾದ ವ್ಯಕ್ತಿ ಮಾಡಬೇಕಾಗಿರ್ತಕ್ಕಂಥ ಕರ್ಮ. ಆದರೆ ಭಗವಂತನಲ್ಲಿಯೇ ಭಕ್ತಿ ಮಾಡಬೇಕು ಅಂತಾದರೆ ಭಗವಂತನಲ್ಲಿ ಪ್ರೇಮವನ್ನು ಇಡುವುದಕ್ಕೆ ಕಲಿಬೇಕಾಗ್ತದೆ. ಭಕ್ತಿ ಅಂದರೆ ಪ್ರೇಮ ಅಂತ ಅರ್ಥ. ಭಗವಂತನಲ್ಲಿ ಮಾಡತಕ್ಕಂಥ ಪ್ರೇಮಕ್ಕೆ ಹೆಸರು ಭಕ್ತಿ ಅಂತ ನಾವು ಕರಿತೇವೆ. ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ರು, ಡಿವೋಷನ್ ಈಸ್ ನಥಿಂಗ್ ಬಟ್ ಡಿವೈನ್ ಇಮೋಷನ್ ಅಂತ. ಅತ್ಯಂತ ಶ್ರೇಷ್ಠವಾದಂತಹ ಆ ಭಗವತ್ ತತ್ವದಲ್ಲಿ ಪ್ರೇಮವಿರಿಸಿದರೆ ಆ ಪ್ರೇಮಕ್ಕೆ ಹೆಸರು ಭಕ್ತಿ ಅಂತ. ಮನಸ್ಸು ಭಗವಂತನನ್ನು ಅಷ್ಟು ಸುಲಭವಾಗಿ ಪ್ರೀತಿಸುವುದಿಲ್ಲ. ಯಾಕಂದರೆ ಭಗವಂತ ಪ್ರತ್ಯಕ್ಷನಿಲ್ಲ ಅಂತ ಭಾವಿಸಿಕೊಂಡಿದ್ದೇವೆ ನಾವು, ಅಥವಾ ಆ ಭಗವಂತನ ಅನುಭೂತಿ ನಮಗೆ ಆಗುತ್ತಾ ಇಲ್ಲ. ಆ ಪ್ರಾಪಂಚಿಕ ವಿಷಯ ವಸ್ತುಗಳು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಣ ನನ್ನನ್ನು ರಕ್ಷಿಸಿದ್ದು ನೋಡಿದ್ದೇನೆ, ಇಂದ್ರಿಯ ವಸ್ತುಗಳು ನನಗೆ ಸುಖ ಕೊಟ್ಟಿದ್ದನ್ನು ನೋಡಿದ್ದೇನೆ, ಬಂಧು ಬಾಂಧವರ ರಕ್ಷಣೆಯನ್ನು ಸುಖವನ್ನು ಕೊಟ್ಟಿದ್ದು ನೋಡಿದ್ದೇನೆ. ಹಾಗೆ ಭಗವಂತ ಕೊಟ್ಟಿದ್ದನ್ನು ನೋಡಿಲ್ಲ. ಎಲ್ಲಿಯ ತನಕ ಭಗವಂತನು ಸುಖದ ರಕ್ಷಣೆಯ ಮತ್ತು ಶಾಂತಿಯ ಸ್ರೋತ ಎಂಬುದಾಗಿ ತಿಳಿಯೋದಿಲ್ವೋ, ಏಕಮಾತ ಸ್ರೋತ ಎಂಬುದು ತಿಳಿಯೋದಿಲ್ವೋ, ಅಲ್ಲಿಯವರೆಗೂ ಮನಸ್ಸು ಭಗವಂತನೆಡೆಗೆ ಹರಿಯುವುದು ಕಷ್ಟ. ನಾವು ಪ್ರಪಂಚವನ್ನು ಯಾಕೆ ಪ್ರೀತಿಸ್ತಾ ಇದ್ದೇವೆ ಅಂದರೆ, ಪ್ರಪಂಚದಲ್ಲಿ ಮಹತ್ವ ಬುದ್ಧಿ ಇದೆ, ಶ್ರೇಷ್ಠ ಬುದ್ಧಿ ಇದೆ, ರಕ್ಷಣಾ ಬುದ್ಧಿ ಇದೆ, ಸುಖ ಕೊಡತಕ್ಕಂತಹ ಒಂದು ಅನುಭವ ನಮ್ಮಲ್ಲಿದೆ. ಆದರೆ ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವದ್ ಅನುಗ್ರಹದಿಂದ ನನಗೆ ಸುಖ ಪ್ರಾಪ್ತಿಯಾದದ್ದು, ರಕ್ಷಣೆ ಪ್ರಾಪ್ತಿಯಾದದ್ದು ನಮ್ಮ ನೆನಪಿನಲ್ಲಿರುವುದಿಲ್ಲ, ಅನುಭವದಲ್ಲಿಲ್ಲ ಅಂತ ನಾನು ಹೇಳೋದಿಲ್ಲ. ನಾವು ಕಷ್ಟ ಬಂದಾಗ ಪ್ರಾರ್ಥನೆ ಮಾಡಿದಾಗ ಭಗವಂತ ರಕ್ಷಿಸಿದ ಅನೇಕ ಘಟನೆಗಳು ನಮ್ಮ ಜೀವನದಲ್ಲಿದೆ. ಅದು ಯಾವುದು ನೆನಪಿಗೆ ಬರೋದಿಲ್ಲ ನಮಗೆ. ಅದನ್ನು ಸದಾ ನೆನಪಿಸ್ತಾ ಇದ್ದರೆ, ಜೀವನದಲ್ಲಿ ಏಕಮಾತ್ರ ಸಂರಕ್ಷಕ ಇದ್ದರೆ ಅವನು ಭಗವಂತ ಮಾತ್ರ ಎಂಬುದನ್ನು ಮನಸ್ಸಿಗೆ ಯಾವಾಗ ಬರ್ತದೋ ಆವಾಗ ಶುದ್ಧ ಪ್ರೇಮವನ್ನು ಬೆಳೆಸಿಕೊಳ್ತದೆ. ಅಲ್ಲಿಯವರೆಗೂ ಪ್ರೇಮದ ಹೆಸರಿನಲ್ಲಿರೋ ವ್ಯಾಪಾರ ನಡೀತಾ ಇರ್ತದೆ. ಅಯ್ಯೋ ನಾವೆಲ್ಲ ದೊಡ್ಡ ಭಕ್ತರು ಸ್ವಾಮಿ, ಎಂಥದ್ದು ತಿರುಪತಿಗೆ ಹೋಗಿ ಬರ್ತೇವೆ ವರ್ಷಕ್ಕೊಂದ್ಸಲ, ಮತ್ತೆ ಸಾಕಷ್ಟು ಕಾಣಿಕೆಗೆ ಹುಂಡಿ ಹಾಕಿ ಬರ್ತೇವೆ. ಮತ್ತೆ ಯಾಕಪ್ಪ ಅಂದರೆ ಯಾವುದೋ ಒಂದು ಆಸೆ ಈಡೇರಿಸಬೇಕು, ಯಾವುದೋ ಒಂದು ಕಷ್ಟ ನಾವು ನಿವಾರಣೆ ಮಾಡಬೇಕು, ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿಯನ್ನು ಇಟ್ಟುಕೊಂಡು ಭಗವಂತನ ಜೊತೆಗೆ ಸಂಬಂಧ ಬೆಳೆಸಿದರೆ ಶುದ್ಧ ಪ್ರೇಮವಲ್ಲ, ಅರ್ಥಾರ್ಥಿ ಭಕ್ತ ಅಂತ ಕರೀತಾರೆ. ಶ್ರೇಷ್ಠ ಭಕ್ತಿ ಉದಾರಾ ಸರ್ವೈವೈತೆ, ನಿಸ್ವಾರ್ಥವಾದ ಭಕ್ತಿ, ಯಾವುದನ್ನು ಅಪೇಕ್ಷಿಸದೆ ಭಗವಂತನ ಪ್ರೀತಿಸಬೇಕು. ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಿದರೆ, ಭಗವಂತನಲ್ಲದೆ ಇನ್ಯಾರು ನಮ್ಮನ್ನು ರಕ್ಷಿಸ್ತಾ ಇಲ್ಲ. ಈ ಸೃಷ್ಟಿಯ ಮೂಲಕವಾಗಿ, ಈ ಶರೀರದ ಮೂಲಕವಾಗಿ ನಮಗೆ ಸುಖವನ್ನು ಕೊಡ್ತಾ ಇರುವುದು, ರಕ್ಷಣೆಯನ್ನು ಕೊಡ್ತಾ ಇರೋದು ಭಗವಂತನು ಮಾತ್ರ ಎಂಬುದು ನಮ್ಮ ಮನಸ್ಸಿಗೆ ಬರಬೇಕು. ಎಲ್ಲಿಯ ತನಕ ಅದು ಬರುವುದಿಲ್ವೋ ಭಗವಂತನೆಡೆಗೆ ನಿಜವಾದ ಭಕ್ತಿ ಉಂಟಾಗೋದಿಲ್ಲ. ಅದು ಗೊತ್ತಾಗಬೇಕಾದರೆ ಶ್ರವಣ ಆಗಬೇಕು, ಮಹತ್ವ ಬುದ್ಧಿ ಗೊತ್ತಾಗಬೇಕು, ದೇವರು ಯಾರು ಅಂತ ನಮಗೆ ಗೊತ್ತಾಗಬೇಕು. ದೇವರು ಯಾವುದೋ ಒಂದು ಪ್ರಾಕೃತಿಕ ಶಕ್ತಿ ಅಲ್ಲ, ನನ್ನ ಆಸೆ ಈಡೇರಿಸ್ತಕ್ಕಂಥ ಯಾವುದೋ ಒಂದು ಪ್ರಾಕೃತಿಕವಾದ ದೈವಿ ಶಕ್ತಿ. ಇಡೀ ಸೃಷ್ಟಿಯ ನಿಯಾಮಕ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ನನ್ನ ತಾಯಿ ಬಂಧು ಬಳಗ ಎಲ್ಲವೂ ಇದ್ದರೆ ಏಕಮಾತ್ರನಾದ ಶ್ರೀಮನ್ನಾರಾಯಣ ಭಗವಂತ ಸೃಷ್ಟಿಕರ್ತ ಅವನೊಬ್ಬನೇ ಎಂಬುದು ನಮ್ಮ ಮನಸ್ಸಿಗೆ ಬರಬೇಕು. ಒಮ್ಮೊಮ್ಮೆ ಜೀವನದಲ್ಲಿ ಇದು ಗೊತ್ತಾಗುವುದುಂಟು. ನಮ್ಮವರೊಬ್ಬರು ಸಿಂಗಾಪುರಕ್ಕೆ ಹೋದ್ರಂತೆ. ಅವರಿಗೆ ಹುಷಾರಿಲ್ಲ ಆಯಿತು, ಮಗನ ಮನೆಗೋ ಮಗಳ ಮನೆಗೋ ಹೋದರು. ಹುಷಾರಿಲ್ಲ ಆಯಿತು. ಏನು ಹುಷಾರಿಲ್ಲ? ಮೂತ್ರ ಮಾಡಲಿಕ್ಕೆ ಸಮಸ್ಯೆ ಆಯಿತು, ಮೂತ್ರ ದ್ವಾರದಲ್ಲಿ ಏನೋ ಪ್ರಾಬ್ಲಮ್. ಸರಿ, ಕಷ್ಟ ಆಯ್ತಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಆಪರೇಷನ್ ಮಾಡಿಸಿದ್ರು. ಒಂದೆರಡು ದಿನದಲ್ಲಿ ಗುಣ ಆಯಿತು. ಡಾಕ್ಟರ್ ಕಡೆಯಿಂದ ಬಿಲ್ ಬಂತು. ಬಿಲ್ ನೋಡಿದ ತಕ್ಷಣ ಅಳಲಿಕ್ಕೆ ಆರಂಭ ಮಾಡಿದ್ರು ಇವರು. ಡಾಕ್ಟ್ರಿಗೆಲ್ಲ ಯೋಚನೆ ಆಯಿತು, ಬಹುಶಃ ಬಿಲ್ ದೊಡ್ಡದಾಯಿತು ಅಂತ ಬೇಜಾರಾಯಿತು ಅಂತ ಹೇಳ್ಕೊಂಡು, ಏನು ಯೋಚನೆ ಮಾಡಬೇಡಿ, ಸ್ವಲ್ಪ ಕನ್ಸೆಷನ್ ಮಾಡೋಣ, ದೊಡ್ಡವ್ರ ಹತ್ರ ಮಾತಾಡಿ ಕನ್ಸೆಷನ್ ಮಾಡೋಣ ಅಂದ್ರಂತೆ. ಯಪ್ಪ ಹೇಳಿದ್ದು, ಸ್ವಾಮಿ ನಾನು ಬಿಲ್ ನೋಡಿ ಅಳ್ತಾ ಇರೋದಲ್ಲ, ಹಣ ಕೊಡಲಿಕ್ಕೆ ದೇವರು ಕೊಟ್ಟಿದ್ದಾನೆ ಒಂದಿಷ್ಟು. ನಾನು ಅಳ್ತಾ ಇರೋದು ಯಾಕೆ ಅಂದರೆ, ಇಷ್ಟು ದಿನಗಳ ಕಾಲ ನಾನು ಮೂತ್ರ ಮಾಡಿದ್ದೇನೆ,
ಮಲವಿಸರ್ಜನೆ ಮಾಡಿದ್ದೇನೆ, ಉಂಡ ಆಹಾರ ಜೀರ್ಣ ಆಗಿದೆ, ಮಲಗಿ ನಿದ್ರಿಸುವಾಗಲೂ ಶ್ವಾಸಕೋಶದಲ್ಲಿ ಉಸಿರಾಟ ನಡೀತಾ ಇದೆ, ಹೃದಯದಲ್ಲಿ ರಕ್ತ ಪರಿಚಲನೆ ಲಬ್ ಡಬ್ ಲಬ್ ನಡೀತಾ ಇದೆ. ಇದೆಲ್ಲವೂ ಸರಾಗವಾಗಿ ನಡೀತಾ ಇದ್ರೂ ಕೂಡ ಭಗವಂತನು ಒಂದು ದಿನವೂ ಬಿಲ್ ಕೇಳಲಿಲ್ವಲ್ಲ ನನ್ನ ಹತ್ರ. ಒಂದು ದಿನ ಮೂತ್ರ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇಷ್ಟು ಲಕ್ಷ ರೂಪಾಯಿ ಬಿಲ್ ಹಾಕಿದ್ದೀರಿ, ಭಗವಂತ ಏನಾದರೂ ಎಲ್ಲ ದಿವಸ ಈ ಕೆಲಸ ಮಾಡಿದ್ದಕ್ಕೆ ಬಿಲ್ ಕೊಟ್ಟು ಕೇಳಿದರೆ ಎಲ್ಲಿಗೆ ಹೋಗುವುದು ನಾನು? ಅಂಥ ಕರುಣಾಮಯನಾದ ಭಗವಂತನನ್ನು ಸರಿಯಾಗಿ ಸ್ಮರಣನೇ ಮಾಡಿಲ್ವಲ್ಲ ಅಂತ ಬೇಜಾರಾಗಿ ಕಣ್ಣೀರು ಬಂತು ಅಂತ ಹೇಳಿದ್ರಂತೆ. ಇಷ್ಟೇ ಗಮನಿಸಿದರೆ ಸಾಕು ಭಗವದ್ಭಕ್ತಿ ಬರಲಿಕ್ಕೆ. ನಾನು ನಾನೇ ನುತ್ತ ಕಿರಿ ಕೊಡದ ನೀರು, ಜೀವನ ಪರ್ಯಂತ ನಾನು ಅಂದ್ಕೊಂಡೆ ಎಂಥದೂ ಇಲ್ಲ ಅಲ್ಲಿ. ನಾವು ಮುಖ್ಯವಾದಂತಹ ಕೆಲಸ ಏನು ಜೀವನದಲ್ಲಿ ನಡೀತಾ ಇದೆ ಅದು ನಾವು ಮಾಡ್ತಾನೆ ಇಲ್ಲ ಸ್ವಾಮಿ. ನೀವು ಯಾರಾದರೂ ಊಟ ಆದಮೇಲೆ ಜೀರ್ಣ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ದೀರಾ? ಊಟ ಆಯಿತು, ಈಗ ನಾನು ಕೂತ್ಕೊಂಡು ಜೀರ್ಣ ಮಾಡ್ಕೊಳ್ತಿದ್ದೇನೆ? ಇಲ್ಲ, ಇಟ್ ಹ್ಯಾಪನ್ಸ್. ನಮ್ಮ ಹೃದಯವನ್ನು ಶರೀರದಿಂದ ಹೊರಗಡೆಗೆ ತೆಗೆದ್ರೂ ಲಬ್ ಡಬ್ ಅಂತ ಹೊಡ್ಕೊಳ್ತದಂತೆ. ಯಾರು ಮಾಡೋದು ಅದನ್ನು? ಯೋಚನೆ ಮಾಡಿ ಸ್ವಲ್ಪ. ಉಸಿರಾಟ ಮಲಗಿದಾಗಲೂ ನಡೀತಾ ಇರ್ತದೆ, ಯಾರು ಮಾಡೋದು ಅದನ್ನು? ಇದು ಇಲ್ಲಿ. ಇನ್ನು ಹೊರಗಡೆ ಪ್ರಕೃತಿಯಲ್ಲಿ ನೋಡಿದರೆ ಆ ಮಳೆ ಬರ್ತದೆ, ಗಾಳಿ ಬೀಸ್ತದೆ, ಸೂರ್ಯ ಇದೆಲ್ಲ ಬಹಳ ಮುಖ್ಯವಾದ ಕ್ರಿಯೆ ಅಲ್ವಾ? ಸೃಷ್ಟಿಯಲ್ಲಿ ಬಹಳ ಮುಖ್ಯವಾದ ಕ್ರಿಯೆ ಏನಿದೆಯೋ ಅದೆಲ್ಲವೂ ನಡೀತಾ ಇದೆ. ಯಾರು ಮಾಡ್ತಾ ಇರುವವನು? ಭಗವಂತ. ಅಷ್ಟು ಗಮನಿಸಿದರೆ ಸಾಕು, ಶರಣಾಗದೆ ಬೇರೆ ಮಾರ್ಗವೇ ಇಲ್ಲ. ಅದಕ್ಕೆ ಭಾಗವತ ಏನು ಹೇಳುತ್ತಪ್ಪ ಅಂದರೆ, ಆ ಭಗವಂತನ ಮಹಾತ್ಮೆಯನ್ನು, ಲೀಲೆಗಳನ್ನು ವರ್ಣಿಸುತ್ತೆ. ಅವನಲ್ಲಿ ಭಕ್ತಿ ಬರುವುದಕ್ಕಾಗಿ ಅದಕ್ಕೆ ಶ್ರವಣ ಮಾಡಬೇಕು, ಸತ್ಸಂಗಕ್ಕೆ ಬರಬೇಕು. ಅದು ಬಹಳ ಮುಖ್ಯವಾದಂತಹ ಸಾಧನೆ. 7 ದಿನದಲ್ಲಿ ಇಡೀ ಭಾಗವತವನ್ನು, ಕೃಷ್ಣನ ಕಥೆಯನ್ನು, ಭಗವಂತನ ಲೀಲೆಯನ್ನು ಕೇಳಿದಂತಹ ಪರೀಕ್ಷಿತನಿಗೆ 7ನೇ ದಿನ ಹಾವು ಕಚ್ಚೇ ಕಚ್ಚಿತು. ಶೃಂಗಿ ಋಷಿಯ ಶಾಪ ತಗಲಿತು. ತಕ್ಷಕ ಬಂದೇ ಬಿಟ್ಟ. ಅವನು ದಾರಿಯಲ್ಲಿ ಬರುವಾಗ ಒಬ್ಬ ಮಂತ್ರವಿದ್ಯೆ ಸಿಕ್ಕಿದ್ನಂತೆ. ಅವನು ಹೇಳಿದ್ದಂತೆ, ನೀನು ತಕ್ಷಕನ ಹೋಗಿ ನೀ ಕಚ್ಚು ಪರೀಕ್ಷಿತ್, ನಾನು ಬದುಕಿಸ್ಕೊಡ್ತೇನೆ. ಹೇಗೆ? ನಾನು ಮಂತ್ರಶಕ್ತಿಯಿಂದ ಬದುಕಿಸ್ಕೊಡ್ತೇನೆ ಅನ್ನಂತೆ. ಇಬ್ಬರ ಮಧ್ಯದಲ್ಲಿ ಪೈಪೋಟಿ ಆಯಿತು. ತಕ್ಷಕ ಹೇಳ್ತಾನೆ, ನಾನೊಂದು ಮರಕ್ಕೆ ಕಚ್ಚುತ್ತೇನೆ, ಅದೀಗ ಸುಟ್ಟು ಹೋಗ್ತದೆ, ನೀನು ಬದುಕಿಸ್ತೇನೆ ಅನ್ನಂತೆ. ತಕ್ಷಕ ಕಚ್ಚಿದ್ದಂತೆ, ಮರ ಸುಟ್ಟು ಹೋಯ್ತು. ಅವನು ತಕ್ಷಣ ಅದನ್ನು ಚಿಗುರು ಹಾಗೆ ಮಾಡಿಬಿಟ್ನಂತೆ. ಅದೆಂಥ ಶಕ್ತಿ ಇತ್ತು ಹಿಂದಿನ ಕಾಲದವ್ರಿಗೆ ಯೋಚನೆ ಮಾಡಿ. ಅಷ್ಟೊತ್ತಿಗೆ ತಕ್ಷಕ ಅವನಿಗೆ ಸಾಕಷ್ಟು ದುಡ್ಡು ಕೊಟ್ಟು, ಬೇಡಪ್ಪ ಮಾರೇ ನೀನು ಹಾಗೆ ಮಾಡಬೇಡ, ಅವನು ಶಾಪ ಫಲಿಸಬೇಕು, ನಾನು ಹೋಗಬೇಕು ಅಂತ ಹೊರಟು ಹೋಗಿ ಪರೀಕ್ಷಿತನಿಗೆ ಕಚ್ಚಿದ್ದಾನೆ. ಪರೀಕ್ಷಿತನ ಶರೀರ ಸುಟ್ಟು ಭಸ್ಮವಾಗಿ ಹೋಯಿತು. ಈಗ ನೀವು ಕೇಳಬಹುದು, ಭಾಗವತ ಕೇಳಿದರೆ ಏನು ಮೃತ್ಯುವಿನಿಂದ ಗೆಲ್ಲಬಹುದು ಅಂತ ಹೇಳಿದ್ರಲ್ಲ, ಭಾಗವತ ಕೇಳಿ ಏನಾಯಿತು ಸ್ವಾಮಿ? ಸತ್ತೋದನ? ಕೆಲವರು ಹೇಳಲಿಕ್ಕುಂಟು, ಸತ್ಯ ಹೇಳಿ ಅಂತೀರಿ. ಸತ್ಯ ಹೇಳಿದಂಥ ಹರಿಶ್ಚಂದ್ರನಿಗೆ ಸುಡುಗಾಡೆ ಗತಿ ಆಯ್ತಲ್ಲ ಸ್ವಾಮಿ. ಹೀಗೆಲ್ಲ ಇದೆಲ್ಲ ಯಾಕೆ ಹೇಳುವುದು ಅಂದರೆ, ಸರಿಯಾಗಿ ಗೊತ್ತಿಲ್ಲದಿದ್ದಾಗ ಮಾತನಾಡೋದು ಹೀಗೆ. ಪರೀಕ್ಷಿತ ಸತ್ತದ್ದು ಹೌದು, ಆದರೆ ಸಾಯುವುದಕ್ಕಿಂತ ಮುಂಚೆ ಅವನ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗಿ ಬಿಟ್ಟಿತ್ತು. ಈ ಶರೀರದ ಪ್ರಜ್ಞೆಯನ್ನು ಕಳೆದುಕೊಂಡು ಆ ಪರಮಾತ್ಮ ಭಾವದಲ್ಲಿ ರತನಾಗಿ ಬಿಟ್ಟಿದ್ದ. ಅಲ್ಲಿ ಹೊರಗೆ ಶರೀರದ ಕವಚ ಮಾತ್ರ ಇತ್ತು ಅಷ್ಟೇ, ಅದು ಸತ್ತೋಯ್ತು. ಪರೀಕ್ಷಿತನ ಜೀವ ಪರಮಾತ್ಮನಲ್ಲಿ ಒಂದಾಗಿ ಬಿಟ್ಟಿತ್ತು ಅಂತ ಭಾಗವತ ಹೇಳುತ್ತೆ. ಆದ್ದರಿಂದ ಪರೀಕ್ಷಿತ ಸಾಯಲಿಲ್ಲ, ಪರೀಕ್ಷಿತನ ಶರೀರ ಸತ್ತು ಹೋಯಿತು. ಋಷಿಯ ಶಾಪವೂ ಫಲಿಸಿತು, ಆ ಭಗವದ್ಭಕ್ತಿಯ ಮಹಾತ್ಮೆಯೂ ಕೂಡ ಫಲಿಸಿತು. ಅಲ್ಲ, ಅದು ಸರಿ. ಈಗ ಹರಿಶ್ಚಂದ್ರದ್ದೇಂಥದ್ದು ಕತೆ, ಸುಡುಗಾಡಿಗೆ ಹೋದ ಸತ್ಯ ಅಲ್ಲ ಅಂತ. ಹೌದು, ಸುಡುಗಾಡಿಗೆ ಹೋದ ಸತ್ಯ. ಸುಡುಗಾಡಿನಲ್ಲಿ ಶಿವದರ್ಶನ ಆದದ್ದು ಸತ್ಯ. ಶಿವದರ್ಶನ ಆಗುವುದು ಸಣ್ಣ ವಿಷಯವೇ? ಅದರ ಹಿಂದೆ ಒಂದು ದೊಡ್ಡ ತಪಸ್ಸು ಬೇಕಲ್ವೇ? ಅದೆಲ್ಲ ತಪಸ್ಸು ನಡೆದಿತ್ತು ಅವನ ಆಶ್ರಮದಲ್ಲಿ. ಸಾಕ್ಷಾತ್ ಭಗವದ್ ದರ್ಶನ ಆಯ್ತಲ್ವಾ? ಅಷ್ಟೇಯಾ ಅಂತ ಕೇಳಬೇಡಿ, ಅದು ಸಣ್ಣ ವಿಷಯ ಅಲ್ಲ. ಮನುಷ್ಯ ಜನ್ಮದಲ್ಲಿ ಭಗವದ್ ದರ್ಶನ ಆಗುವುದು, ಮೋಕ್ಷವಾಗುವುದು ಸಣ್ಣ ವಿಷಯ ಅಲ್ಲ. ಆದ್ದರಿಂದ ಯಾರು ಭಗವದ್ಭಕ್ತಿಯನ್ನು ಮಾಡ್ತಾರೋ ನಿಶ್ಚಿತವಾಗಿ ಅದರ ಫಲ ಅವರಿಗೆ ಪ್ರಾಪ್ತಿಯಾಗುತ್ತದೆ. ಕೇವಲ 7 ದಿನದಲ್ಲಿ ಭಗವಂತನ ಮಹಿಮೆಯನ್ನು ಕೇಳ್ತಾ ಕೇಳ್ತಾ ಭಗವದ್ ಧ್ಯಾನದಲ್ಲಿ ತೊಡಗಿ ಪರೀಕ್ಷಿತ ಮುಕ್ತನಾಗಿ ಬಿಟ್ಟಿದ್ದ.
12 ಸ್ಕಂದವನ್ನು ಒಳಗೊಂಡಂತಹ 18,000 ಈ ಶ್ರೀಮದ್ ಭಾಗವತವನ್ನು ಸಪ್ತಾಹದ ವಿಧಿಯಲ್ಲಿ ಕೇಳಬೇಕು ಅಂತ ಹೇಳ್ತಾರೆ. ನಾವಲ್ಲಿ ಹಾಗೆ ಮಾಡ್ತಾ ಇಲ್ಲ. ನಾನು ಕೇವಲ ದಶಮ ಸ್ಕಂದ 10ನೇ ಸ್ಕಂದದ ಪೂರ್ವಾರ್ಧವನ್ನು ಕೃಷ್ಣನ ಬಾಲಲೀಲೆಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನಷ್ಟೇ ತೆಗೆದುಕೊಂಡಿದ್ದೇನೆ. ಇಲ್ಲದಿದ್ದರೆ ಇಷ್ಟು 1 ತಾಸು 1.5 ತಾಸಿನಲ್ಲಿ ಮಾಡೋ ವಿಷಯ ಎಲ್ಲ. ಬೆಳಿಗ್ಗಿಂದ ಸಂಜೆ ತನಕ ಉಪನ್ಯಾಸ ನಡಿಬೇಕು, ಪಕ್ಕದಲ್ಲಿ ಒಬ್ಬರು ಭಾಗವತ ಪಾರಾಯಣ ಮಾಡಲಿಕ್ಕೆ ಇರಬೇಕು, ಇನ್ನೊಬ್ಬರು ಜಪ ಮಾಡಲಿಕ್ಕೆ ಇರಬೇಕು, ಕಲಶ ಸ್ಥಾಪನೆ ಮಾಡಬೇಕು. ಅದರದ್ದು ವಿಧಿ ಪ್ರಕಾರ ಭಾಗವತ ಸಪ್ತಾಹ ಮಾಡುವುದಕ್ಕೆ ಸ್ವಲ್ಪ ಶ್ರಮವೂ ಸ್ವಲ್ಪ ಪ್ರಯತ್ನವೂ ಜಾಸ್ತಿ ಬೇಕಾಗ್ತದೆ. ನಾವು ಆ ರೀತಿ ಭಾಗವತ ಸಪ್ತಾಹ ಇಟ್ಟುಕೊಂಡಿಲ್ಲ. ಭಾಗವತ ದಶಮ ಸ್ಕಂದದ ಪೂರ್ವಾರ್ಧ ಕೃಷ್ಣನ ಬಾಲಲೀಲೆಗಳನ್ನಷ್ಟೇ ಚಿಂತನೆ ಮಾಡ್ತಾ ಇದ್ದೇವೆ. ಈ ಶ್ರೀಮದ್ ಭಾಗವತ ಆರಂಭವಾಗುವುದಕ್ಕಿಂತ ಮುಂಚೆ ಪದ್ಮಪುರಾಣ ಭಾಗವತದ ಮಹಾತ್ಮೆಗೆ ಸಂಬಂಧಪಟ್ಟು 2 ಕಥೆ ಹೇಳುತ್ತೆ. ಸಾಮಾನ್ಯವಾಗಿ ಭಾಗವತ ಹೇಳುವವರೆಲ್ಲರೂ ಆ ಕಥೆಯನ್ನು ಹೇಳಿಯೇ ಹೋಗ್ತಾರೆ. ಏನಪ್ಪ ಕಥೆ ಅಂದರೆ, ನೈಮಿಷಾರಣ್ಯ ಅನ್ನತಕ್ಕಂತಹ ಜಾಗದಲ್ಲಿ ಒಂದು ಸತ್ರಯಾಗ ನಡೀತಾ ಇತ್ತಂತೆ. ಸಾವಿರಾರು ವರ್ಷಗಳವರೆಗೆ ನಡೆಯತಕ್ಕಂಥ ಸತ್ರಯಾಗಕ್ಕೆ ಶೌನಕರೇ ಮುಖ್ಯ ಪ್ರಧಾನವಾಗಿರುತ್ತಂತಹ ಪುರೋಹಿತರು. ಆ ಶೌನಕರ ಅಧ್ಯಕ್ಷತೆಯಲ್ಲಿ ಸತ್ರಯಾಗ ನಡೀತಾ ಇತ್ತು. ಈ ದೊಡ್ಡ ದೊಡ್ಡ ಯಾಗ ನಡೆಯುವಾಗ ಬೆಳಿಗ್ಗೆ ಸಂಜೆ ಬ್ಯುಸಿ ಇರ್ತಾರೆ, ಮಧ್ಯಾಹ್ನದ ಹೊತ್ತು ಸ್ವಲ್ಪ ಫ್ರೀ ಇರುತ್ತೆ. ನಾವು ಫ್ರೀ ಇದ್ರೆ ಏನು ಮಾಡ್ತೇವೆ? ವಿಶ್ರಾಂತಿ. ಆದರೆ ಮಧ್ಯಾಹ್ನ ನಿದ್ದೆ ಮಾಡ್ತಿರ್ಲಿಲ್ಲ ಋಷಿಗಳು. ಅದಕ್ಕೆ ಸೂತರು ಅಂತ ಇರ್ತಿದ್ರು. ಅವ್ರ ಕೆಲಸವೇ ಕಥೆ ಹೇಳೋದು. ಮಧ್ಯಾಹ್ನ ಪ್ರಸಾದವನ್ನು ಮಾಡಿ ಆದಮೇಲೆ ಎಲ್ಲರೂ ಋಷಿಗಳು ಕೂತ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಉಗ್ರಶ್ರವಸೂತ ಅಂತ ಬರ್ತಾರೆ. ಉಗ್ರಶ್ರವಸೂತ ಅಂದರೆ ಯಾರು? ರೋಮಹರ್ಷಣ ಸೂತನ ಮಗ. ಈ ಕಥೆ ಹೇಳುವವರಿಗೆ ಸೂತ ಅಂತ ಕರಿತಾ ಇದ್ರು, ಸೌತಿ ಅಂತಲೂ ಕೂಡ ಹೇಳ್ತಾರೆ. ವೇದವ್ಯಾಸರು ವೇದಗಳನ್ನೆಲ್ಲ ಪೈಲ ವೈಶಂಪಾಯನರಿಗೆ ಹೇಳಿದ ಮೇಲೆ ಈ ಪುರಾಣ ಸಾಹಿತ್ಯವನ್ನು ರೋಮಹರ್ಷಣ ಸೂತನಿಗೆ ಹೇಳಿದ್ರಂತೆ. ಅವರ ಕೆಲಸವೇ ಅಲ್ಲಲ್ಲಿ ಹೋಗಿಬಿಟ್ಟು ಪುರಾಣದ ಕಥೆ ಹೇಳೋದು. ರೋಮಹರ್ಷಣ ಅಂತ ಹೆಸರು ಯಾಕೆ ಬಂತು ಅಂದರೆ, ಅವನ ಕಥೆ ಹೇಳ್ತಾ ಇದ್ದರೆ ರೋಮಹರ್ಷಣವಾಗುತ್ತಿತ್ತಂತೆ. ಅವನ ಮಗನ ಹೆಸರೇ ಉಗ್ರಶ್ರವ ಅಂತ. ಅವರು ಬಂದುಬಿಟ್ರು. ಅವರು ಬಂದ ತಕ್ಷಣ ನಮಸ್ಕಾರ ಮಾಡಿ ಶೌನಕರು ಕೇಳ್ತಾರೆ, ಏನಂತ? ಅಜ್ಞಾನಧ್ವಾಂತ ವಿಧ್ವಂಸ ಕೋಟಿ ಸೂರ್ಯ ಸಮಪ್ರಭ ಸುತಾಖ್ಯಾಯಿ ಕಥಾಸಾರಂ ಮಮ ಕರ್ಣರಸಾಯನಂ. ನನಗೆ ಕಿವಿಗೆ ಸಂತೋಷ ಕೊಡತಕ್ಕಂತಹ ಒಂದು ಒಳ್ಳೆ ಕಥೆಯನ್ನು ನೀವು ಹೇಳಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಭಕ್ತಿ ಜ್ಞಾನ ವಿರಾಗಾಪ್ತೋ ವಿವೇಕೋ ವರ್ಧತೆ ಮಹಾನ್ ಮಾಯಾಮೋಹ ನಿರಾಸಶ್ಚ ವೈಷ್ಣವೈ ಕ್ರಿಯತೆ ಕಥಂ. ಈ ಕಲಿಯುಗದಲ್ಲಿ ಭಕ್ತಿ ಜ್ಞಾನವನ್ನು ಹೆಚ್ಚು ಮಾಡತಕ್ಕಂತಹ, ಮಾಯಾಮೋಹವನ್ನು ನಿವಾರಣೆ ಮಾಡತಕ್ಕಂತಹ ಒಂದು ಕಥೆಯನ್ನು ಹೇಳಿ ಎಂಬುದಾಗಿ ಕೇಳ್ತಾರೆ. ಈ ನೈಮಿಷಾರಣ್ಯದಲ್ಲಿಯೇ ಮಹಾಭಾರತದ ಕಥೆಯೂ ಕೂಡ ಹೇಳಿರತಕ್ಕಂಥದ್ದು, ಪುರಾಣದ ಕಥೆಗಳನ್ನೆಲ್ಲ ಶ್ರವಣ ಮಾಡಿರತಕ್ಕಂಥದ್ದು ನೈಮಿಷಾರಣ್ಯದಲ್ಲಿ. ಉತ್ತರ ಪ್ರದೇಶದಲ್ಲಿದೆ ಈ ಜಾಗ ನೈಮಿಷಾರಣ್ಯ ಅಂತ. ಈಗಲೂ ಕೂಡ ಇದೆ ಕಾಡು. ಅದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂದರೆ, ಹಿಂದೊಮ್ಮೆ ಋಷಿಗಳು ಕಲಿಯುಗದ ಆರಂಭದಲ್ಲಿ ತಪಸ್ಸು ಮಾಡಲಿಕ್ಕೆ ಯೋಗ್ಯವಾದ ಜಾಗ ಏನು ಅಂತ ಹುಡುಕ್ತಾ ಇದ್ರಂತೆ. ಚತುರ್ಮುಖ ಬ್ರಹ್ಮದೇವರಲ್ಲಿ ಹೋಗಿ ಕೇಳ್ಕೊಳ್ತಾರೆ, ಯೋಗ್ಯವಾದ ತಪಸ್ಥಳಿಯನ್ನು ಕೊಡಿಸಿ ನಮಗೆ ಅಂತ. ಮನಸ್ಸಿನಿಂದ ನಿರ್ಮಾಣ ಮಾಡಿರತಕ್ಕಂಥ ಒಂದು ಚಕ್ರವನ್ನು ಬಿಟ್ಟಿನಂತೆ ಪರಬ್ರಹ್ಮ, ಚತುರ್ಮುಖ ಬ್ರಹ್ಮನು. ಆ ಮಾನಸಿ ಚಕ್ರವನ್ನು ಅನುಸರಿಸಿ ಹೋಗಿ ಎಲ್ಲಿ ಯಾವ ಜಾಗದಲ್ಲಿ ಆ ಚಕ್ರದ ಗುಂಭ ಅಂತ ಹೇಳ್ತಾರೆ, ನೇಮಿ ಅಂತ ಹೇಳ್ತಾರೆ, ಆ ನೇಮಿ ಕುಸಿದು ಬೀಳ್ತದೋ ಅದು ನಿಮಗೆ ತಪಸ್ಸಿಗೆ ಯೋಗ್ಯವಾದ ಜಾಗ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ರಂತೆ. ಋಷಿಗಳು ಆ ಚಕ್ರವನ್ನು ಅನುಸರಿಸಿ ಬಂದಿದ್ದಾರೆ. ಎಲ್ಲ ಕಡೆಯೂ ತಿರುಗಾಡಿ ಕೊನೆಗೆ ಆ ನೈಮಿಷಾರಣ್ಯದ ಪ್ರದೇಶದಲ್ಲಿ ಅದರದ್ದು ಗುಂಭ, ಅದರದ್ದು ನೇಮಿ ಕಳಚಿ ಬಿತ್ತಂತೆ. ಋಷಿಗಳು ಅಲ್ಲಿ ತಪಸ್ಸು ಮಾಡಲಿಕ್ಕೆ ತೊಡಗಿದರು. ಈ ಕಥೆಯ ಸಂಕೇತದ ಅರ್ಥ ಏನು ಅಂದರೆ, ಈ ಮನಸ್ಸು ಅನ್ನೋದು ಒಂದು ಚಕ್ರ. ಈ ಮನಸ್ಸನ್ನು ಚಕ್ರ ಎಲ್ಲಿ ಹೋದರೂ ತಿರುಗ್ತಾ ಇರ್ತದೆ. ನೀವು ಹಿಮಾಲಯಕ್ಕೆ ಹೋಗಲಿ, ಬದ್ರಿಗೆ ಹೋಗಲಿ, ಕೇದಾರಕ್ಕೆ ಹೋಗಲಿ, ಕಾಶಿಗೆ ಹೋಗಲಿ, ತಿರುಗ್ತಾನೆ ಇರುತ್ತಲ್ಲ. ಯಾವ ಜಾಗಕ್ಕೆ ಹೋದ ತಕ್ಷಣ ಈ ಮನಸ್ಸು ತಿರುಗುವುದು ನಿಲ್ಲಿಸ್ತದೋ ಅದು ತಪಸ್ಸಿಗೆ ಯೋಗ್ಯವಾದ ಜಾಗ ಅಂತ. ಕೆಲವೊಂದು ಜಾಗಕ್ಕೆ ಹೋದ ತಕ್ಷಣ ಮನಸ್ಸು ಪ್ರಶಾಂತವಾಗ್ತದೆ ನೋಡಿ. ಆ ಪ್ರಶಾಂತವಾದ ಸ್ಥಳದಲ್ಲಿ ಚಿತ್ತೇಕಾಗ್ರತೆ ಸುಲಭವಾಗಿ ಬರ್ತದೆ. ಅದಕ್ಕೆ ನೈಮಿಷಾರಣ್ಯದ ವಿಶೇಷತೆ ಏನಪ್ಪ ಅಂದರೆ, ಆ ಸ್ಥಳ ಮಹಾತ್ಮೆ, ಸ್ಥಳದ ವಿಶೇಷತೆ ಏನಂದರೆ ಅಲ್ಲಿಗೆ ಯಾರೇ ಹೋದರೂ ಮನಸ್ಸು ಪ್ರಶಾಂತವಾಗ್ತದೆ. ಆದ್ದರಿಂದ ಋಷಿಗಳು ಅಲ್ಲಿ ತಪಸ್ಸು ಮಾಡಲಿಕ್ಕೆ ಆಯ್ದುಕೊಂಡರು. ಅಲ್ಲಿಯೇ ಪುರಾಣ ಕಥೆಗಳನ್ನು, ಮಹಾಭಾರತಾದಿ ಕಥೆಗಳನ್ನು ಕೇಳಿರತಕ್ಕಂಥದ್ದು. ಅಲ್ಲಿಯೇ ಶೌನಕರು ಸೂತರಿಗೆ ಪ್ರಶ್ನೆ ಮಾಡಿದರು, ಒಳ್ಳೆ ಕಥೆ ಹೇಳಿ ಅಂತ. ಆಗ ಸೂತರು ಹೇಳ್ತಾರಂತೆ, ಕಥೆಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಭಾಗವತ ಕಥೆ.
ಚಿಂತಾಮಣಿರ್ಲೋಕ ಸುಖಂ ಸುರದೃಸ್ವರ್ಗ ಸಂಪದಂ ಪ್ರಯಚ್ಛತಿ ಗುರುಃ ಪ್ರೀತೋ ವೈಕುಂಠಂ ಯೋಗಿ ದುರ್ಲಭಂ. ಆದ್ದರಿಂದ ಶೌನಕರು ಭಾಗವತ ಕಥೆಯ ಮಹಾತ್ಮೆಯನ್ನು ಹೇಳ್ತಿದ್ದಾರೆ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌಕೀರೇಣ ಭಾಷಿತಂ. ಕಲಿಯುಗದಲ್ಲಿ ಶ್ರೀಮದ್ ಭಾಗವತವನ್ನು ಕೇಳಬೇಕು, ಅದೇ ಅತ್ಯಂತ ಶ್ರೇಷ್ಠವಾದಂಥದ್ದಾಗಿದೆ. ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕೊಡತಕ್ಕಂಥದ್ದು, ಮಾಯಾ ಮೋಹವನ್ನು ನಿವಾರಣೆ ಮಾಡತಕ್ಕಂಥ ಶಾಸ್ತ್ರ ಭಾಗವತವಾಗಿದೆ ಅಂತ ಹೇಳ್ತಾ, ಆ ಭಾಗವತವನ್ನು ಶುಕರು ಪರೀಕ್ಷಿತನಿಗೆ ಹೇಳುವ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದ್ದನ್ನು ಹೇಳ್ತಾರೆ. ಕತೆ ಹೇಳ್ತಾ ಇದ್ರು ಶುಕರು ಪರೀಕ್ಷಿತನಿಗೆ, ಋಷಿಗಳೆಲ್ಲ ಕೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ದೇವತೆಗಳು ಬಂದ್ರಂತೆ. ಪರೀಕ್ಷಿತೇ ಕಥಾಂ ವಕ್ತು ಸಭಾಯಾಂ ಸಂಸ್ಥಿತೇ ಶುಕೆ ಸುಧಾ ಕುಂಭಂ ಗೃಹೀತ್ವೈವ ದೇವಾಸ್ತತ್ರ ಸಮಾಗಮನ್. ಅಮೃತ ಕುಂಭವನ್ನು, ಅಮೃತ ಕಲಶವನ್ನು ಹಿಡ್ಕೊಂಡು ದೇವತೆಗಳು ಬಂದಿದ್ದಾರೆ. ಎಲ್ಲಿ? ಭಾಗವತ ಕಥೆ ನಡೆಯುವ ಜಾಗದಲ್ಲಿ. ಶುಕಂ ನತ್ವಾ ವದನ್ ಸರ್ವೇ ಸ್ವಕಾರ್ಯ ಕುಶಲಾ ಸುರಾಹ. ಶುಕರಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಸ್ವಕಾರ್ಯ ಕುಶಲಾ ಸುರಾಹ. ಸುರರು, ದೇವತೆಗಳು ಸ್ವಕಾರ್ಯ ಕುಶಲರು, ತಮ್ಮ ಕೆಲಸ ಮಾಡೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ ಅಂತ. ಕಥಾ ಸುಧಾಂ ಪ್ರಯಚ್ಛಸ್ವ ಗೃಹೀತ್ವೈವ ಸುಧಾಮಿಮಾಂ. ಶುಕಮುನಿಗಳೇ, ಒಂದು ಕೆಲಸ ಮಾಡಿ, ಈ ಸ್ವರ್ಗಲೋಕದ ಅಮೃತವನ್ನು ಪರೀಕ್ಷಿತನಿಗೆ ಕೊಡಿ. ಅವನಿಗೆ ಸಾವಿನಿಂದ ನಿವೃತ್ತಿಯಾಗಬೇಕಲ್ವೇ, ಈ ಅಮೃತ ಕುಡೀಲಿ. ಈ ಕಥಾಮೃತವನ್ನು ನಮಗೆ ಕೊಡಿ ಅಂತ ಕೇಳಿದ್ರು. ಯಾರು? ದೇವತೆಗಳು. ಆಗ ಶುಕರು ಏನು ಹೇಳ್ತಾರೆ? ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚ ಕ್ವ ಮಣಿರ್ಮಹಾನ್ ಬ್ರಹ್ಮರಾತೋ ವಿಚಾರ್ಯೈವಂ ತದಾ ದೇವಾಂಜಹಾಸಃ. ಎಲ್ಲಿ ಕಥೆ, ಎಲ್ಲಿ ಅಮೃತ? ಅಂದರೆ ಲೆಕ್ಕಾಚಾರ ಹಾಕಬೇಕು ನೀವು, ಯಾವ್ದು ಶ್ರೇಷ್ಠ ಅಂತ. ಕಥೆಯಲ್ಲಿ ಅಮೃತ ಎಲ್ಲಿ ಅಂದರೆ ಅಮೃತವೇ ಶ್ರೇಷ್ಠ ಅಂತ ತಪ್ಪು ತಿಳ್ಕೊಳ್ಬೇಡಿ, ಕಥೆಯೇ ಶ್ರೇಷ್ಠ. ಕ್ವ ಕಾಚ ಕ್ವ ಮಣಿರ್ಮಹಾನ್, ಗಾಜಿಯಲ್ಲಿ, ಮಹಾಮಣಿಯಲ್ಲಿ. ಈ ರೀತಿ ಬ್ರಹ್ಮರಾತ ಅಂದರೆ ಶುಕಮಹರ್ಷಿಗಳು ವಿಚಾರ ಮಾಡಿ, ಅಭಕ್ತಾಂಸ್ತಾಂಶ್ಚ ವಿಜ್ಞಾಯ ನದದೌ ಸ ಕಥಾಮೃತಂ. ಅವರ ಅಭಕ್ತರು, ಭಕ್ತಿ ಇಲ್ಲದೆ ಇರತಕ್ಕಂಥವ್ರು ಅಂತ ಹೇಳಿ ದೇವತೆಗಳಿಗೆ ಕಥೆಯನ್ನು ಹೇಳಲಿಲ್ಲ ಅಂತೆ. ಹೋಗ್ರಿ ನೀವು ಅಂತ ಕಳಿಸಿಬಿಟ್ನಂತೆ. ಶ್ರೀಮದ್ ಭಾಗವತೀ ವಾರ್ತಾ ಸುರಾಣಾಮಪಿ ದುರ್ಲಭ. ದೇವತೆಗಳಿಗೂ ಕೂಡ ಅಮೃತ ಇದೆ, ಆದರೆ ಭಾಗವತ ಅಮೃತ ಇಲ್ಲ. ಅಲ್ಲಿ ಭಾಗವತಾಮೃತ ಶ್ರೇಷ್ಠ ಯಾಕೆ ಸ್ವರ್ಗಲೋಕದ ಅಮೃತಕ್ಕಿಂತ? ಸ್ವರ್ಗಲೋಕದ ಅಮೃತವನ್ನು ಕುಡಿದ್ರೆ ಕೆಲವು ವರ್ಷಗಳವರೆಗೆ ಮಾತ್ರ ನಮಗೆ ಆಯುಷ್ಯ. ಆದರೆ ಭಾಗವತ ಅಮೃತವನ್ನು ಕುಡಿದ್ರೆ ಮೃತ್ಯುವೇ ಇರುವುದಿಲ್ಲ. ತಪ್ಪು ತಿಳ್ಕೊಳ್ಬೇಡಿ, ಸ್ವರ್ಗಕ್ಕೆ ಹೋದ ಮೇಲೆ ಮೋಕ್ಷ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಸ್ವರ್ಗವೂ ಕೂಡ ಒಂದು ರೀತಿ ವೀಸಾ ತಗೊಂಡು ಅಮೇರಿಕಕ್ಕೆ ಹೋದ ಹಾಗೆ. ನೀವು ಪಾಸ್ಪೋರ್ಟ್ ವೀಸಾ ಮಾಡ್ಕೊಂಡು ಹೊರದೇಶಕ್ಕೆ ಹೋದಾಗ ಅದರ ಅವಧಿ ಮುಗಿದ ಮೇಲೆ ಗೆಟ್ಔಟ್ ಅಂತ ಹೇಳ್ತಾರಲ್ಲ, ಸ್ವರ್ಗಕ್ಕೆ ಹೋದರೂ ಅಷ್ಟೇ. ನಿಮ್ಮ ಪುಣ್ಯ ಎಷ್ಟುಂಟೋ ಆ ಪ್ರಕಾರ ಸ್ವರ್ಗದಲ್ಲಿ ಬೇರೆ ಬೇರೆ ಗ್ರೇಡ್. ಆ ಬೇರೆ ಬೇರೆ ಗ್ರೇಡಲ್ಲಿ ನಿಮ್ಮ ಪಾಪ ಪುಣ್ಯ ಮುಗೀತು, ಮತ್ತೆ ಕೆಳಗೆ ಕಳಿಸ್ತಾರೆ. ಆದ್ದರಿಂದ ಅಮೃತ ಕುಡಿದ್ರೂ ದೇವತೆಗಳು ಅಮರರಲ್ಲ. ಆದರೆ ಯಾರು ಭಗವಂತನ ನಾಮವನ್ನು ಹೇಳ್ತಾರೋ, ಭಗವದ್ ಭಕ್ತಿ ಮಾಡ್ತಾರೋ, ಮೋಕ್ಷ ಸುಖವನ್ನು ಪಡಿತಾರೋ ಅವರು ನಿಜವಾದ ಅಮರರು ಅಂತ ಹೇಳಿ ಕಳಿಸ್ತಾನಂತ. ಈ ಪ್ರಕಾರವಾಗಿ ಭಾಗವತದ ಮಹಾತ್ಮೆಯಲ್ಲಿ ಭಾಗವತದ ಶ್ರೇಷ್ಠತೆಯ ಕುರಿತಾಗಿ ಕೆಲವು ಮಾತುಗಳು ಬರುತ್ತೆ. ಅದನ್ನು ನಾಳೆ ದಿನ ನೋಡೋಣ. ಈಗ ಒಂದೆರಡು ಭಗವಂತನ ನಾಮ ಸಂಕೀರ್ತನೆಯನ್ನು ಕೇಳ್ತಾ ಇವತ್ತಿನ ಕಥೆಯನ್ನು ಇಲ್ಲಿಗೆ ಮಂಗಳ ಮಾಡೋಣ.